ಒಂದು ಬ್ಲ್ಯಾಕ್ ಮೆಟಲ್ ಮೆನ್ ವಾಚ್ ನೋಡ್ಬೋದು ನೀವು. ಇದು ಬ್ರ್ಯಾಂಡ್ ಅಂಬಾಸಿಡರ್. ಇದು ಬಂದು ಗೋಲ್ಡ್ ನೋಡಿ, ರಿಯಲಿ ನೈಸ್. ಗೋಲ್ಡ್ ಸ್ಟಾರ್ ಅಲ್ಲಿ ಸ್ಪೆಷಲ್ ವಾಚಸ್. ಹಾಯ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರಾಮಚಂದ್ರ. ನಾನಿಲ್ಲಿ ಬಂದು 5 ವರ್ಷ ಆಯಿತು. ನಾನು ಇಲ್ಲಿ ಎಲ್ಲ ಕೆಲಸ ಕಲ್ತಿದ್ದೀನಿ. ಎಲ್ಲ ಕೆಲಸ ಕಲ್ತ್ಕೊಂಡು ಆಲ್ರೌಂಡ್ ಮ್ಯಾನೇಜರ್ ಆಗಿದ್ದೀನಿ. ನಮಸ್ಕಾರ ಸರ್, ನಾನು ಗೋಸ್ಟಾರ್ ಕಂಪನಿಗೆ ಸೇಲ್ಸ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ರಾಮಕೃಷ್ಣ. 12 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಗೋಸ್ಟಾರ್ ವಂಚ್ ಕಂಪ್ನಿಯಿಂದ. 12 ವರ್ಷ ಸರ್ವೀಸು ಚೆನ್ನಾಗಿದೆ, ಮಾಡಲು ಸೇಲ್ಸ್ ಚೆನ್ನಾಗಿದೆ, ಚೆನ್ನಾಗುತ್ತೆ. मेरा नाम मोइन पाशा है. मैं 3 साल से असेंबली करता हूँ, फिटिंग वाचेस. ಸೊ ಗೈಸ್, ಇದು ನಮ್ಮ ಆಫೀಸ್. ಇಲ್ಲಿ ಇದು ಒಂದು ಬಾಸ್ ಚೇರ್. ನಮ್ಮ ಡ್ಯಾಡಿ ಇವತ್ತು ಮಿಸ್ಸಿಂಗ್, ಅವರು ಭೂತಾನಲ್ಲಿದ್ದಾರೆ. ಆ ಕಾರಣಕ್ಕೆ ಇವತ್ತು ವಿಶಾಲ್ ಇಸ್ ದ ಬಾಸ್. ನಮಸ್ಕಾರ. ಅವನಿಲ್ಲ ಅಂದರೆ ನಾನೇ ಬಾಸ್. ನಮಸ್ಕಾರ. ಸೊ ಇವತ್ತಿಗೆ ವಿಶಾಲ್ ಬಾಸ್. ಆ್ಯಂಡ್ ಈಗ ಫುಲ್ ಬ್ಯುಸಿ ಆಗಿದ್ದಾರೆ ನಮ್ಮ ಮ್ಯಾನೇಜರ್ಸು, ನಮ್ಮ ಆಲ್ರೌಂಡರು, ನಮ್ಮ ಅಣ್ಣ, ಇವ್ರು ನಮ್ಮ ಕಸಿನ್ ಬ್ರದರ್, ದೊಡ್ಡಪ್ಪ ಸನ್. ಅವರು ಬಂದು 5 ಇಯರ್ಸಿಂದ ಇಲ್ಲೇ ವರ್ಕ್ ಮಾಡ್ತಿದ್ದಾರೆ. ಹಾಗಾಗಿ ನಾವು 3 ಜನ ತುಂಬ ಫನ್ ಮಾಡ್ತೀವಿ ನಮ್ಮ ಆಫೀಸಲ್ಲಿ ಯಾವಾಗಲೂ. ಅವರೆಲ್ಲ ಕೆಲಸ ಎಲ್ಲ ಆಲ್ರೌಂಡರ್, ಪಾರ್ಸಲ್ ಹಾಕೋದು, ಪ್ಯಾಕಿಂಗ್ ಮಾಡೋದು, ವಾಚ್ ತೆಗೆಯೋದು ಎಲ್ಲ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇವರಿಗೆ ತುಂಬ ನಾಲೆಜ್ ಬಂದುಬಿಟ್ಟಿದೆ ಈಗ 5 ಇಯರ್ಸಿಂದ. ಸೊ ಇದು ಬಾಸ್ ಚೇರ್. ಇಲ್ಲಿ ಬಂದು ನಮ್ಮ ಡ್ಯಾಡಿ ಯೂಶಲಿ ಕೂತ್ಕೊಂಡಿರ್ತಾರೆ. ಇವಾಗ ನಮ್ಮ ಅಣ್ಣ ಯುಕೆಯಿಂದ ಬಂದಿರೋ ಕಾರಣಕ್ಕೆ ನಮ್ಮ ಡ್ಯಾಡಿ ಸ್ವಲ್ಪ ಫ್ರೀಯಾಗಿ ಊರು ತಿರುಗ್ತಿದ್ದಾರೆ. ವ್ಲಾಗ್ ನೋಡಿದ್ಮೇಲೆ ಬೈತಾರೆ ಅನ್ಸುತ್ತೆ. ಸಾರಿ ಗೈಸ್, ತೆಲುಗು ಮತ್ತು ಕನ್ನಡ ಮಾತಾಡ್ತೀವಿ ಆ ಕಾರಣಕ್ಕೆ ಊರು ಸುತ್ತಾ ಇದ್ದಾರೆ. ಕರೆಕ್ಟಾ? ನಮ್ಮ ಮನೆಗೇನು ಕೆಲಸ ಇಲ್ಲ, ಲ್ಯಾಪ್ಟಾಪ್ ಮುಚ್ಚಿದೆ, ಆದರೂ ಕೆಲಸ ಮಾನಿಟರಿಂಗ್ ಮಾಡ್ತಿದ್ದೀನಿ. ಅದೆಲ್ಲ ನಂಬೇಡಿ ಗೈಸ್. ಸೊ ಇದು ಆಫೀಸ್ ಆಯಿತು. ಈ ಕಡೆ ನಮ್ಮ ಅಣ್ಣದು ಪೋಸ್ಟರ್ ನೋಡ್ಬೋದು ನೀವು. ಈಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಮೈ ಡ್ಯಾಡ್ಸ್ ಕಂಪನಿ. ಈ ಥರ ಕಬೋರ್ಡ್ಸ್ ಮಾಡಿಸಿದ್ದೀವಿ. ಆ ಕಡೆ ತೋರಿಸ್ತೀನಿ. ಕಬೋರ್ಡ್ಸಲ್ಲೆಲ್ಲ ಫುಲ್. ಸೊ ಈ ಕಡೆ ನಾವು ಫುಲ್ ಸ್ಟಾಕ್ಸ್, ರೆಡಿ ಸ್ಟಾಕ್ಸ್ನ ಬಂದು ಸ್ಟೋರ್ ಮಾಡಿರ್ತೀವಿ. ಸೊ ಆ ಕಡೆನೂ ಇದೆ, ಆಮೇಲೆ ತೋರಿಸ್ತೀನಿ. ಈಗ ಇಷ್ಟು ಬಂದು ಏನಂತಾರೆ, ರೆಡಿ ಆದಮೇಲೆ ವಾಚಸ್ ಏನು ಬರುತ್ತಲ್ಲ ಅದೆಲ್ಲ ಇಲ್ಲಿ ಸ್ಟೋರ್ ಮಾಡ್ತೀವಿ. ಪ್ರಾಪರಾಗಿ ಬಾಕ್ಸಸ್ ಎಲ್ಲ ಹಾಕಿಬಿಟ್ಟು ಸ್ಟೋರ್ ಮಾಡಿರ್ತೀವಿ. ಸೊ ನಾವು ಈಗ ವಾಚಸ್ ಎಲ್ಲ ರೀಸೆಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ನ್ಯೂ ಫಿನಾನ್ಷಿಯಲ್ ಇಯರ್ಗೆ ಬಂದು ಕೌಂಟ್ ಸಿಗಲಿ ಅಂತ, ಇನ್ನೂ ಸ್ವಲ್ಪ ಚೆನ್ನಾಗಿ ಆರ್ಗನೈಸ್ಡಾಗಿ ಸ್ಟ್ರಕ್ಚರ್ ಆಗಿರಲಿ ಅಂತ. ಆ್ಯಂಡ್ ಅದು ಮಾಡೋಕ್ಕೆ ನಾನು ಇಷ್ಟು ದಿನ ಕಾಯಬೇಕಾಗಿತ್ತು. ಬಿಕಾಸ್ ನಮ್ಮ ಅಣ್ಣ ಬಂದು UK ಅವ್ನು ಬಂದ ಮೇಲೆ ಮಾಡಬೇಕು ಅಂತ ಇಷ್ಟು ದಿನ ಕಾಯ್ತಾ ಇದ್ವಿ ಗೈಸ್ ನಾವು. ನಮ್ಮ ಸೇಲ್ಸ್ ಮ್ಯಾನ್ ಅವ್ರು ಬಂದರು ಅನಿಸುತ್ತೆ. ಸೊ ಇಲ್ಲಿ ಬಂದು ಈಗ ವಾಚಸ್ ಎಲ್ಲ ಅಸೆಂಬಲ್ ಆಗಿ ಬಂದಿದೆಯಲ್ಲ, ಅದು ರೆಡಿ ಆಗ್ತಿದೆ. ಈಗ ಅದು ವಾಚಿಂಗ್ ಬರುತ್ತೆ. ಅವರು ಟ್ಯಾಗ್ಸ್ ಹಾಕ್ತಿದ್ದಾರೆ, ಇಲ್ಲಿ ಟ್ಯಾಗ್ಸ್ ಹಾಕ್ತಿದ್ದಾರೆ. ನಾವೇ MRP ಎಲ್ಲ ಪ್ರಿಂಟೌಟ್ ತೆಗೆದು MRP ಟ್ಯಾಗ್ಸ್ಗೆ ಸ್ಟಿಕ್ ಮಾಡ್ತೀವಿ. ಸ್ಟಿಕ್ ಮಾಡಿ ಒಂದು ಬಾಕ್ಸಲ್ಲಿ ಒಂದೊಂದು MRP ವೈಸು ಜೋಡಿಸ್ಕೊತೀವಿ. ಇದು ಬಂದು ಗೋಲ್ಡ್ ನೋಡಿ, ಈ ಥರ 1 MRP ಫುಲ್ ವಾಚಸ್ ಬಂದು ಈ ಥರ ಜೋಡಿಸ್ಕೊತೀವಿ. ದಿಸ್ ಇಸ್ ಫಾರ್ ಇನ್ ಸ್ಟಾಕ್ಗೋಸ್ಕರ. ಇದೇ ಥರನೇ ಜೋಡಿಸ್ಕೊಂಡು ಟ್ರಿಪ್ಗೂ ತೊಗೊಂಡೋಗ್ತಾರೆ. ರಿಟೇಲ್ ಶಾಪರ್ಸ್ಗೆಲ್ಲನೂ ಸೆಲ್ ಮಾಡೋಕ್ಕೆ ತೊಗೊಂಡೋಗ್ತಾರೆ. ಅದು ಆಮೇಲೆ ತೋರಿಸ್ತೀನಿ ಹೆಂಗೆ ಅಂತ. ಸೀನಿಯರ್ ಸಿಟಿಸನ್. ಈಗ ಇದು ವಾಚಸ್ ಎಲ್ಲ ಬಂದು ಬಿಸ್ನೆಸ್ ಟ್ರಿಪ್ಗೆ, ರಿಟೇಲ್ ಶಾಪ್ಸ್ ಕಳ್ಸೋಕ್ಕೆ ಎಲ್ಲ ತೆಗಿತಾ ಇದ್ದಾರೆ. ತೆಗೆದು ಬಾಕ್ಸಿಗೆ ಹಾಕಿ ಕಳಿಸ್ತಾರೆ. ಬನ್ನಿ ಮ್ಯಾನೇಜರ್ ಕೋಪ ಹೋಯ್ತು. ಎಲ್ಲಿ ಹೋಗ್ತೀರಾ? ಸೊ ಹೀಗೆ ಅವರು MRP ವೈಸು, ಕಲರ್ ವೈಸ್ ಎಲ್ಲ ಸಪ್ರೇಟ್ ಮಾಡಿ ಸ್ಲಿಪ್ ಬರ್ಕೊಂಡು ಇವರು ಇದನ್ನ ಟ್ರಿಪ್ಗೆ ತಗೊಂಡೋಗ್ತಾರೆ. 9 ಪೀಸು 1590. ಇವರು ನಮ್ಮ ಸೂಪರ್ವೈಸರು. ಒಳ್ಳೆ ಕೆಲಸ ಮಾಡ್ತಾರೆ, ಆಲ್ರೌಂಡರ್ ಇದ್ದಾರೆ. ಸೊ ಇದೆಲ್ಲ ಬಂದು ರೆಡಿ ಆಗಿರೋ ಪೀಸಸ್. ಹೇಳಿದೆಲ್ಲ ಟ್ರಿಪ್ಗೆ ಹೋಗ್ತಾರೆ ಅಂತ, ಬಿಸ್ನೆಸ್ ಟ್ರಿಪ್ಗೆ. ಆ ಕಾರಣಕ್ಕೆ ಇದೆಲ್ಲ ರೆಡಿ ಆಗಿದೆ ಸ್ಟಾಕು. ಇದೆಲ್ಲ ವಾಚ್ ಇದೆ. ಸೊ ಈ ಥರ ಇದೆಲ್ಲ ವಾಚ್ ಅರೇಂಜ್ ಮಾಡಿಕೊಂಡು ಇದನ್ನು ಅವರು ಟ್ರಿಪ್ಪಿಗೆ ತೊಗೊಂಡು ಹೋಗ್ತಾರೆ. ಗೈಸ್ ನೋಡಿ, ಈ ಮಲ್ಟಿ ಫಂಕ್ಷನ್ ವಾಚ್ ಎಷ್ಟು ಚೆನ್ನಾಗಿದೆ. ರಿಯಲಿ ನೈಸ್. ಹೊಸ ಸ್ಟಾಕ್, ನಮಗೆ ಹೊಸ ಸ್ಟಾಕ್ ಬಂದಿದೆ. ಅದು ಬಿಡಿ ಗೈಸ್, ಇದು ನ್ಯೂ ಸ್ಟಾಕ್ ಬಂದಿರೋದು. ನಮ್ಮದು ಬೆಸ್ಟ್ ಸೆಲ್ಲಿಂಗ್ ಅಲ್ವಾ ಇದು.
ಬೆಸ್ಟ್ ಸೆಲ್ಲಿಂಗ್ ಅಲ್ವಾ ಇದು? ತುಂಬ ಖಾಲಿಯಾಗಿದೆ, ಮತ್ತೆ ರೀಸ್ಟಾಕ್ ಮಾಡ್ತಾನೆ ಇದ್ದೀವಿ, ಮತ್ತೆ ರೀಸ್ಟಾಕ್ ಮಾಡಿದ್ರು ಮತ್ತೆ ಖಾಲಿ ಆಗ್ತಾನೆ ಇದೆ ಇದು. ಅವರು ಎಷ್ಟೊತ್ತಿಗೆ ಬರ್ತಾರೆ ದಿನ? ಬೆಳಗ್ಗೆ 11:30, ಸಂಜೆ 4 ಗಂಟೆ. 4 ಗಂಟೆ ಕರೆಕ್ಟಾಗಿ 4:10 ಬಂದಿದ್ದಾರೆ. ಇದು ಕ್ರಿಸ್ಟಲ್ ಡೈಲ್ ಇದ್ರದ್ದು, ಸೊ ಬ್ಯೂಟಿಫುಲ್ ರೋಸ್ ಗೋಲ್ಡ್ ವಾಚಸ್. ನಾವು ಚಿಕ್ಕಪೇಟೆ ಆಫೀಸಲ್ಲಿ ಅಸೆಂಬ್ಲಿಂಗು ಸಹ ಮಾಡ್ತೀವಿ. ಸೊ ಇದೆಲ್ಲ ಡೈಲ್ ಇದೆಯಲ್ಲ, ಇದಕ್ಕೆ ಬಂದು ಸ್ಟ್ರಾಪ್ಸ್ ಹಾಕ್ತೀವಿ, ಚೈನ್ ಹಾಕ್ತೀವಿ, ಇಲ್ಲಾಂದರೆ ಬೆಲ್ಟ್ ಸ್ಟ್ರಾಪ್ಸ್ ಹಾಕ್ತೀವಿ, ಹಾಕ್ಬಿಟ್ಟು ಕಂಪ್ಲೀಟ್ ವಾಚ್ನ ಸೆಟ್ ಮಾಡ್ತೀವಿ. ಇದು ಮೆನ್ ವಾಚ್, ಡೇ ಆ್ಯಂಡ್ ಡೇಟ್ ಎಲ್ಲ ತೋರಿಸುತ್ತೀವಿ. ಮೆನ್ ರೋಸ್ ಗೋಲ್ಡ್ ವಾಚ್ ಆ್ಯಕ್ಚುಲಿ ನಮ್ಮ ಅಣ್ಣನ ಕೈಲೂ ಇದೆ. ಕೊಡಿ ಸಿ ಗೈಸ್, ಇದು ಗೋಲ್ಡ್ ಸ್ಟಾರ್, ಇದು TT ಗೋಲ್ಡ್ ಸ್ಟಾರ್, GP ರೋಸ್ ಗೋಲ್ಡ್ ರೋಸ್ ಗೋಲ್ಡ್ TT. ಚೆನ್ನಾಗಿ ಕಾಣುತ್ತಲ್ಲ? ನನ್ನ ಕೈ ಅದರಿಂದ ಚೆನ್ನಾಗಿ ಕಾಣುತ್ತೆ. ಏನಿಲ್ಲ. ಇದು ಬಂದು ಗೋಲ್ಡ್ ಸ್ಟಾರಲ್ಲಿ ಸ್ಪೆಷಲ್ ವಾಚಸ್. ಅಂದರೆ ಟೈಟನಲ್ಲಿ ಹೇಗೆ ವುಮೆನ್ಸ್ಗಂತ ರಾಗ ಅಂತ ಮಾಡ್ತಾರೆ, ಟೈಟನ್ ರಾಗ ಅಂತ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ, ಅದೇ ಥರ ನಾವು ಗೋಲ್ಡ್ ಸ್ಟಾರಲ್ಲಿ ವುಮೆನ್ಸ್ಗಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಇದನ್ನು ಗೋಲ್ಡ್ ಸ್ಟಾರಲ್ಲಿ ದ ಬೆಸ್ಟ್ ಸೆಲ್ಲಿಂಗ್ ವಾಚಸ್ ಅಂತಲೇ ಹೇಳ್ಬೋದು, ಬಿಕಾಸ್ ಇದು ಒಂಥರ ಯೂನಿಕ್ ಆಗಿದೆ. ಇದು ಕಾಪರ್ ಮೆಟಲ್ ಕೋಟೆಡ್ ವಾಚಸ್. ಇದು ಬಂದು ಬ್ಲ್ಯಾಕ್ ಮೆಟಲ್ ಮೆನ್ ವಾಚಸ್. ಟೈಮ್ ಬಂದು ಆಲ್ಮೋಸ್ಟ್ 6 o'clock. ನಾನು ಆಫೀಸ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವೆಲ್ಲ ವಿಸಿಟ್ ಮಾಡ್ಬೋದು. ನಾನು ಹೇಳಿದ್ನೆಲ್ಲ ಆಫೀಸ್ನ ಫುಲ್ ಕಂಪ್ಲೀಟಾಗಿ ರೀಸೆಟ್ ಮಾಡ್ತಿದ್ದೀವಿ ಅಂತ. ಹಾಕೊಂಡಕ್ಕೆ ನಾವು ಸ್ಟಾಕ್ಸ್ ಎಲ್ಲ ಹಲ್ಲಲ್ಲಿ ಇಟ್ಬಿಟ್ಟಿದ್ದೀವಿ, ತುಂಬ ಆರ್ಗನೈಸ್ಡಾಗಿ ಕಾಣಿಸ್ತಿರ್ಲಿಲ್ಲ. ಬಟ್ ಒಂದು ಸರಿ ನಾವು ರೀಸೆಟ್ ಮಾಡಿದ್ಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಆ್ಯಂಡ್ ಎಂಡ್ ಟು ಎಂಡ್ ಹೆಂಗೆ ವಾಚ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಿ ರೆಡಿ ಪ್ರಾಡಕ್ಟಾಗಿ ಬರುತ್ತೆ ಅಂತಲೂ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಸರ್. ಇವತ್ತು ನಾನು ತುಂಬ ಓವರ್ ವ್ಯೂ ಥರ ತೋರಿಸಿದ್ದೀನಿ ನಮ್ಮ ಆಫೀಸ್ ಬಗ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದರೆ ನಾನು ಕಂಪ್ಲೀಟ್ ಡೀಟೇಲಾಗಿ ತೋರಿಸ್ತೀನಿ, ಎಲ್ಲದನ್ನು ತೋರಿಸ್ತೀನಿ. ಆ್ಯಂಡ್ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಚಿಕ್ಕಪೇಟೆಯಲ್ಲಿ ನಾವು ಎಲ್ಲಿ ಲೊಕೇಟ್ ಆಗಿದ್ದೀವಿ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮಗೂ ಏನಾದರೂ ವಾಚಸ್ ಇಸ್ಕೋಬೇಕು ಅಂತ ಅಂದರೆ, ಹೋಲ್ಸೇಲ್ ಆಗಲಿ ರಿಟೇಲ್ ಆಗಲಿ ಇಸ್ಕೋಬೇಕು ಅಂತಂದರೆ ಶಾಪ್ ವಿಸಿಟ್ ಮಾಡಿ. ಯುರ್ ಆಲ್ವೇಸ್ ವೆಲ್ಕಮ್. ಓನ್ಲಿ ಆ್ಯಂಡ್ ಸಂಡೇಸ್ ನಾವು ಇರಲ್ಲ, ಆ್ಯಂಡ್ ಸಮ್ ಫೆಸ್ಟಿವಲ್ ಡೇಸ್ ಮಾತ್ರ ಹಾಲಿಡೇ ಇರುತ್ತೆ. ಅದು ಬಿಟ್ಟರೆ ಎಲ್ಲ ಡೇ ವಾಕಿಂಗಲ್ಲೇ ಇರುತ್ತೆ, ಆಫೀಸ್ ಓಪನ್ ಆಗೇ ಇರುತ್ತೆ ಆಫೀಸ್. ಸೊ ಇದು ವಾಚಸ್ ಬ್ರ್ಯಾಂಡ್ ಹೆಸರು ಬಂದು ಗೋಲ್ಡ್ ಸ್ಟಾರ್ ಅಂತ 25 years ಇಂದ ರನ್ ಆಗಿ ಬರ್ತಿದೆ. ಇದು ಫ್ರಮ್ 25 years ಇದು ಬ್ರ್ಯಾಂಡ್ ಇದೆ. ಇದು ಬರೀ ಹೋಲ್ಸೇಲ್ ಶಾಪ್ ಮಾತ್ರ. ನಿಮ್ಗೆ ಏನಾದ್ರು ರಿಟೇಲ್ ಆಗಿ ಏನಾದ್ರು 1 piece 2 piece ಬೇಕಂದ್ರೆ ನೀವು ಆಫೀಸ್ ಹತ್ರ ಬರ್ಬೋದು. ಬಂದು ಬರೀ ನಾವು ನಮ್ಗೆ ಗೊತ್ತಿರೋ ಕಸ್ಟಮರ್ಸ್ ಮಾತ್ರ ಕೊಡ್ತೀವಿ. ಸೊ ನೀವು ಬಂದು ಇಲ್ಲಿ ನೋಡ್ಬೋದು, ತುಂಬಾ ವೆರೈಟೀಸ್ ಇರುತ್ತೆ. ಪ್ರೈಸ್ ರೇಂಜ್ ಬಂದು ನಿಮ್ಗೆ 8-19 ಸ್ಟಾರ್ಟ್ ಆಗಿ 3,000-4,000 ವರೆಗೂ ಇರುತ್ತೆ. 10,000 ವರೆಗೂ ಇರುತ್ತೆ. ಬಂದು ನೀವು ನೋಡ್ಕೊಂಡು ತಗೊಂಡು ಹೋಗ್ಬೋದು. ಬಟ್ ಇದು ಮೇಜರ್ಲಿ ಬಂದು ಹೋಲ್ಸೇಲ್. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಬನ್ನಿ ತಗೊಂಡೋಗಿ. ಸೊ ಇದೇ ತರ ನೀವು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಮತ್ತೆ ಕಮೆಂಟ್ಸ್ ಮಾಡ್ತೀರಿ ಯಾವ ತರ ವ್ಲಾಗ್ಸ್ ಬೇಕು ಅಂತ. ಆ ತರ ವ್ಲಾಗ್ಸ್ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಈಗ ನಾವು ಮನೆಗೆ ಹೋಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್.